ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ಶಾದಿ ಮಹಲ್ ಹತ್ತಿರ ಇರುವ ಸೋಮಣ್ಣ ಕುರಿ ಅವರ ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಬ್ಯಾಟರಿಗಳ ಕಳ್ಳತನವಾಗಿರುವ ಘಟನೆ ಬುಧವಾರ ತಡರಾತ್ರಿ ಜರುಗಿದೆ. ದುಷ್ಕರ್ಮಿಗಳು ಅಂಗಡಿ ಬೀಗ ಮುರಿದು 20ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಬ್ಯಾಟರಿಗಳನ್ನು ಕಳ್ಳತನ ಮಾಡಿರುವುದು ಗುರುವಾರ ಬೆಳಗಿನ ಜಾವ ಕಂಡು ಬಂದಿದೆ. ಸ್ಟಾರ್ಟ್ ಮಾಡಿ ನಾವು ನೋಡಿ ಹಿಡಿಯಕ್ಕಂತಂದು ನಾವು ಇಲ್ಲಿದ್ದ ಬಂದು ಅಲ್ಲಿ ರೋಡಿಗೆ ನಿಂತು ಕೂಡಲೇ ಅವರು ನಾನು ನೋಡಿ ಗಾಡಿ ರಿವರ್ಸ್ ತಗೊಂಡು ಮತ್ತೆ ನಾನು ಒಬ್ಬನಿಗೆ ನಾವು ರಾಡ್ ಹಿಡ್ಕೊಂಡಿದ್ರೆ ನಾವು ನೋಡಿದ ಕೂಡಲೇ ಮತ್ತೆ ಒಬ್ಬನ ಹಾಕ್ತೀನಿ ಅಂತಂದು 4 ಮಂದಿ ಕರ್ಕೊಂಬರ್ಕಂತ ಓಣ್ಯಾಗ ಹೋಗಿ 10 ನಿಮಿಷ ಆಗಿಲ್ಲ ಅಣ್ಣ. ಹಿಂಗೆ ಹೋಗಿ ಒಳ್ಳೆ ಬರೋದ್ರ ಪತ್ತ ಹೊಡೆದು ಅಲ್ಲೇ ಲೋಡ್ ಮಾಡಿಬಿಟ್ರು. 7-8 ಮಂದಿ ಬರೋದ್ರಾಗ ಕಲಾಸ್ ಅವರು ಮಿಸ್ ಆಗಿ ಹೊಟ್ಟೋಗ್ಬಿಟ್ರು. ಆಮೇಲೆ ನಾನು ಹಿಂದೆ ಪಾಲು ಹಚ್ಕೊಂಡ ಹೋಗಿನಿ. ಅವರು ಎಳ್ಳಿ ಇತ್ತು ನನ್ನ ಕೈಯಾಗ, ಎಳ್ಳಿ ತಂದು ಹೊಡೆದೆ, ಸೈಡ್ ಗ್ಲಾಸ್ ಹೊಡೆದ. ಇನ್ನು ಸ್ಥಳಕ್ಕೆ ಮುದಗಲ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಈ ಕುರಿತು ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸವರಾಜ್ ಹೊನ್ನೂರು, ಟಿವಿ 20 ಕನ್ನಡ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.